ಹೆದ್ದಾರಿ ಕಾಮಗಾರಿಯಿಂದ ರೈತನ ಬದುಕು ಅಯೋಮಯ ಆಗಿದೆ. ಧೂಳಿನಿಂದ 200 ಎಕರೆಗೂ ಅಧಿಕ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಬಳ್ಳಾರಿ ಜಿಲ್ಲೆಯ ಬಿಸಲಹಳ್ಳಿ ಗ್ರಾಮದಲ್ಲಿ ಸಮಸ್ಯೆ ಆಗಿದೆ. ಹೈವೇ ಕಾಮಗಾರಿಗೆ ಫ್ಯಾಕ್ಟರಿಗಳ ವೇಸ್ಟೇಜ್ ಬಳಕೆಯ ಆರೋಪ. ವಿಪರೀತ ಗಾಳಿಗೆ ಹೊಲಗಳ ತುಂಬ ಆವರಿಸ್ತಾ ಇರೋ ಧೂಳು. ತೊಗರಿ, ಭತ್ತ, ಜೋಳ, ತರಕಾರಿ ಬೆಳೆಗಳು ಇದರಿಂದ ನಾಶ ಆಗಿದೆ. ಸುರಕ್ಷಿತ ಕ್ರಮ ವಹಿಸದೆ ಕಾಮಗಾರಿಯ ಹಿನ್ನೆಲೆ ಇಂಥ ಸಮಸ್ಯೆ ಎದುರಾಗಿದೆ. ಬಳ್ಳಾರಿ ರಿಂಗ್ ರೋಡ್ ರಸ್ತೆ ಕಾಮಗಾರಿಗೆ ರೈತರು ಇದೀಗ ಹಿಡಿಶಾಪ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರೋಬ್ಬರಿ 10 ವರ್ಷಗಳಿಂದ ಮಂದಗತಿಯಲ್ಲಿ ಸಾಗ್ತಾ ಇದೆ ಕಾಮಗಾರಿ. 10 ವರ್ಷಗಳಿಂದಲೂ ಕೂಡ ಕಾಮಗಾರಿ ನಡೀತಾ ಇರೋದ್ರಿಂದ ಎಲ್ಲಿ ನೋಡಿದ್ರು ಅಲ್ಲಿ ಧೂಳು ಧೂಳು ಧೂಳು. ಯಾವ ಬೆಳೆಯನ್ನು ಕೂಡ ಬೆಳೆಯೋದಕ್ಕಾಗ್ತಾ ಇಲ್ಲ. ಮಣ್ಣಿನ ಫಲವತ್ತತೆ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಅದಲ್ಲದೆ ಬೆಳೆಗಳ ಮೇಲೂ ಕೂಡ ಧೂಳು ಕೂರೋದ್ರಿಂದ ತೀರಾ ರೀತಿಯಾದಂಥ ಸಮಸ್ಯೆ ಎದುರಾಗಿ ತಾವು ಅಂದುಕೊಂಡಂಥ ಫಸಲನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಸುರಕ್ಷಿತ ಕ್ರಮವನ್ನು ಕೂಡ ವಹಿಸಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾದಂಥ ಕಾಮಗಾರಿ ನಡೀತಾ ಇದೆ ಮತ್ತು ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ಇಂಥ ವಾತಾವರಣದಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ಬೆಳೆ ಬೆಳೆಯೋದಾದರೂ ಹೇಗೆ ಅನ್ನೋದು ಪ್ರಶ್ನೆ. ಅದು 1-2 ವರ್ಷಗಳಲ್ಲ, 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಸಮಸ್ಯೆಯನ್ನು ಎದುರಿಸ್ಕೊಂಡು ಬರ್ತಾ ಇದ್ದಾರೆ ಆ ಭಾಗದ ರೈತರು. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ಆಮೇಲೆ ಬೆಳೆ ಬೆಳಿಬೋದು ಅಂತ ಅಂದ್ಕೊಂಡ ಹಾಗೂ 10 ವರ್ಷ ಕಳೆದೇ ಹೋಯ್ತು. ಹೈವೇ ಕಾಮಗಾರಿಗಳಿಗೆ ಫ್ಯಾಕ್ಟರಿಗಳ ವೇಸ್ಟೇಜ್ ಬಳಕೆ ಮಾಡ್ತಾ ಇರೋದ್ರಿಂದ ತೀರ ರೀತಿಯಾದಂಥ ಪರಿಣಾಮ ಎದುರಿಸ್ತಾ ಇದ್ದಾರೆ. ದುಷ್ಪರಿಣಾಮ ಆಗ್ತಾ ಇದೆ, ಅಡ್ಡ ಪರಿಣಾಮ ಬೀರ್ತಾ ಇದೆ. ದಯವಿಟ್ಟು ಇದಕ್ಕೆ ಸೂಕ್ತ ರೀತಿಯಾದಂಥ ವ್ಯವಸ್ಥೆನ ಮಾಡಬೇಕು ಅಂತ ಕೇಳ್ಕೊಳ್ಳಲಾಗ್ತಾ ಇದೆ. ತೊಗರಿ, ಭತ್ತ, ಜೋಳ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಸುರಕ್ಷಿತವಾಗಿ ಇಲ್ಲ ಅನ್ನೋದು ಒಂದು. ಅದರ ಜೊತೆಗೆ ತಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಫಲ ಬೆಳೆಯೋದಕ್ಕಾಗ್ತಾ ಇಲ್ಲ ಅನ್ನುವಂಥ ಬೇಸರವನ್ನು ಹೊರಹಾಕಲಾಗ್ತಾ ಇದೆ. ನಗರದ ಹೊರಭಾಗದಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳು ನಿರ್ಮಾಣವಾಗ್ತಾ ಇದೆ. ಅದರಿಂದ ಸಾಕಷ್ಟು ಒಂದು ಕಡೆ ಖುಷಿ ಕೂಡ ಇದೆ. ಆದರೆ ಇತ್ತ ರೈತರಿಗೆ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಒಂದಲ್ಲ ಒಂದು ಸಮಸ್ಯೆಯಲ್ಲಿ ರೈತರು ಸಿಲುಕ್ತಾನೆ ಇರ್ತಾರೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುತ್ತಾ ಜಮೀನಿನ ರೈತರು ನಿರಂತರ ಈ ರಸ್ತೆಗೆ ಒಂದು ಕಡೆ ಹಿಡಿಶಾಪ ಹಾಕುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅದು ಯಾವ ರೀತಿ ಸಮಸ್ಯೆ ಎದುರಾಗಿದೆ ಅಂತ ಹೇಳ್ಬಿಟ್ಟು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ಸಹ ಗಮನಿಸ್ತಾ ಇದ್ದೀರಿ. ಇಲ್ಲಿ ಒಬ್ಬರ ರೈತರ ಜಮೀನಲ್ಲಿ ನಾವು ಇರುವಂಥದ್ದು ಬಿಸ್ನಾಳ ಏನು ಗ್ರಾಮಕ್ಕೆ ಬರುತ್ತೆ ಆ ಜಮೀನಲ್ಲಿ ನಾವು ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಿ, ತೊಗರಿ ಹಾಕಿರುವಂಥದ್ದು. ತೊಗರಿಯ ಸುತ್ತ ಪೂರ್ತಿ ಕೂಡ ಒಂದು ಧೂಳು ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಡಸ್ಟ್ನಿಂದ ಈ ತೊಗರಿ ಯಾವುದೇ ರೀತಿಯಾಗಿ ಉಪಯೋಗಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ರೈತರು ಕೂಡ ಹೇಳ್ತಾ ಇದ್ದಾರೆ. ಇದರಿಂದ ಹೆಚ್ಚಿನ ಬೆಲೆ ಕೂಡ ಸಿಗೋದಿಲ್ಲ. ಈ ಬೆಂಬಲ ಬೆಲೆ ಇಲ್ಲದೆ ಅಂದರೆ ರೈತರಿಗೆ ಸಾಕಷ್ಟು ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ರೈತರ ಮಾತಾಗಿದೆ. ಈ ರಸ್ತೆ ಪಕ್ಕದಲ್ಲಿರುವಂಥ 100 ಎಕರೆ ಏನು ಜಮೀನು ಏನಿದೆ, ಈ ಜಮೀನು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಎಲ್ಲಿ ನೋಡಿದ್ರಲ್ಲೂ ಕೂಡ ಧೂಳು ಕೂಡ ಮುಳುಗಿದೆ. ಅಂದರೆ ಈ ನೋಡ್ತಾ ಇರುವಂಥ ತೊಗರಿ ಹಸಿರುಮಯವಾಗಿರಬೇಕಾಗಿತ್ತು, ಆದರೆ ಈ ಬೂದಿ ಬಣ್ಣಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು. ಪೂರ್ತಿ ಸಂಪೂರ್ಣವಾಗಿ ಮಣ್ಣು ತುಂಬಿಕೊಂಡಿದ್ದಾಗಿ ರೈತರು ಕೂಡ ಇದಕ್ಕೆ ಯಾವುದೇ ರೀತಿಯಾಗಿ ಬೆಲೆ ಕೂಡ ಸಿಗಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈ ತೊಗರಿ ಬೆಳಿಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಇದಕ್ಕೆ ಖರ್ಚು ಕೂಡ ಇರುತ್ತೆ. ಆ ಖರ್ಚು ಮಾಡಿರುವಂಥ ರೈತರು ಇದನ್ನು ನಮ್ಮ ಖರ್ಚು ಬಂದರೆ ಸಾಕು ಅನ್ನುವಂಥ ಕೂಡ ಇದೆ. ಸಾಕಷ್ಟು ಬಾರಿ ಈ ರಸ್ತೆಗೆ ನಿರ್ಮಾಣ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಹೇಳ್ತಾ ಇದ್ರು. ಈ ರಸ್ತೆಗೂ ಮತ್ತು ರೈತರ ಜಮೀನಿಗೆ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸ್ತಾ ಇದ್ದೀವಿ. ಈಗ ಈ ರಸ್ತೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ರಸ್ತೆಗೆ ಮತ್ತು ರೈತರ ಜಮೀನಿಗೆ ಬರೀ 100 ಮೀಟರ್ ಅಷ್ಟೇ ಉದ್ದ ಇರುವಂಥದ್ದು. ಅಲ್ಲಿರುವಂಥ ಏನು ಧೂಳು ಏನಿದೆ, ಆ ಧೂಳು ರೈತರ ಜಮೀನಿಗೆ ಬರ್ತಾ ಇದೆ. ಅಂದರೆ ಆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಕೆಲವೊಂದಿಷ್ಟು ನಿಯಮಗಳು ಕೂಡ ಇರ್ತದೆ. ಅಲ್ಲಿ ಯಾವ ರೀತಿಯಾಗಿ ಆ ರಸ್ತೆಗೆ ಯಾವ ರೀತಿ ಜಲ್ಲಿ ಆಗಿರ್ಬೋದು, ಮಣ್ಣು ಬಳಸಬೇಕು ಅನ್ನೋದೇನಿರುತ್ತೆ, ಅದನ್ನು ಇಲ್ಲಿರುವಂಥ ಕಾಂಟ್ರಾಕ್ಟರ್ ಬಳಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಆರೋಪಕ್ಕೆ ಏನಂದರೆ ಡಸ್ಟಿಂಗ್ ಪೌಡ್ರ್ ಏನು ಹಾಕ್ತಾರೆ, ಕಾರ್ಖಾನೆಯಲ್ಲಿ ವೇಸ್ಟ್ ಆಗುವಂಥ ಪೌಡ್ರನ್ನ ತಂದು ಇವ್ರು ಹಾಕ್ತಾ ಇದ್ದಾರೆ. ಈ ಹಾಕಿರುವಂಥ ಪೌಡ್ರು ರೈತರ ಜಮೀನಿನ ಮೇಲ್ಗಡೆ ಬಂದು ಬೆಳೆ ಕೂಡ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ರೈತರ ಮಾತಾಗಿರುವಂಥದ್ದು. ಮತ್ತು ಈ ರಸ್ತೆಗಳಿಗೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನೀರು ಹೊಡೆಯೋದಾಗಿರ್ಬೋದು ಮತ್ತು ಅದಕ್ಕೆ ಕ್ರಮ ಏನೇನಿರುತ್ತೋ ಅವ್ನು ಯಾವುದನ್ನು ತೊಗೋಬೇಕಾಗಿತ್ತು, ಅವ್ರು ಯಾವುದೂ ಕೂಡ ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು ರೈತರ ಮಾತಾಗಿದೆ. ಇನ್ನು ಈ ರಸ್ತೆಯಲ್ಲಿ ಇನ್ನು ಇಲ್ಲಿ ಜೊತೆಗೆ ನನಗೆ ರೈತರಿದ್ದಾರೆ, ರೈತರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಏನೆಲ್ಲ ಸಮಸ್ಯೆ ಇದೆ ಅಂತೇಳಿ. ಸರ್, ಈಗ ರಸ್ತೆಯಿಂದ ನಿಮ್ಗೆ ರೈತರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ? ರಸ್ತೆಯಿಂದ ನಮಗೆ ಡಸ್ಟ್ ಬಂದು ಬೆಳೆ ತಗೊಂಬಕ್ಕಾಗಿಲ್ಲ. 5 ಎಕರೆ ಜೋಳ ಹೋಗೈತೆ,
5 ಎಕರೆ ಜೋಳ ಹೋಗೈತೆ 2 ಎಕರೆ ತೊಗರಿ ಹೋಗೈತೆ. ಅದು ತಿನ್ನೋಕ್ಕಾಗಲ್ಲ ಸರ್, ಆ ಥರ ಆಗಿಬಿಟ್ಟೈತೆ. ಅದು ಡೆಸ್ಟ್ ಬಂದು ಕುಂತು ಇವಾಗ ನವಂಬರ್ಲಿಂದ ಹೇಳ್ತಾನೆ ಇದೀವಿ. ಆದ್ರೆ ನೀರು ಹೊಡ್ರಿ ಸರ್ ಅಂದ್ರೆ ಕೂಡ ನೀರು ಹೊಡಿತಾ ಇಲ್ಲ, ಏನು ಹೊಡಿತಾ ಇಲ್ಲ. ಲಾಸ್ಟಿಗೆ ಬೆಳೆ ಕೊಯ್ಯಕ್ಕೆ ಹೋದ್ರೆ ಬೆಳೆನ ಕೈ ಸಿಗತ್ತಾ ಇಲ್ಲ, ಆ ಥರ ಆಗಿಬಿಡತ್ತೆ. ಇಲ್ಲ ಎಕರೆಗೆ 1 ಲಕ್ಷ ರೂಪಾಯಿ ಅಂತ ಆದರೂ ಕೂಡ 7 ಎಕರೆ 8 ಎಕರೆ ಹೊಲ ಐತೆ ಸರ್. 7 ಲಕ್ಷ ರೂಪಾಯಿ 8 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡು ನಾವು ಇವಾಗ ಗುತ್ತಿಗೆ ಏನು ಕಟ್ಟಬೇಕು, ಖರ್ಚು ಏನು ತೆಗಿಬೇಕು, ಮದ್ದಿಂದು ಗೊಬ್ಬರದ್ದು ಏನು ತೆಗೆದು ನಾವು ಕೂಲಿಯರ್ದು ಎಲ್ಲ ಟ್ಯಾಕ್ಟ್ರ್ ಬಾಡಿಗೆ ಎಲ್ಲ ತೆಗೆದು ಏನು ಮಾಡಬೇಕು ಎಂಬುದು ಆ ಪರಿಸ್ಥಿತಿನಲ್ಲೇ ಅದೀವಿ ಸರ್ ನಾವು ಭಾಳ. ಇಲ್ಲಿರುವಂಥ ರೈತರು ಕೂಡ ಮನವಿ ಅಂದರೆ ಇವರು ಒಬ್ಬರದೇ ರೈತರು ಅಷ್ಟೇ ಅಲ್ಲ, ಈ ರಸ್ತೆ ಏನಾಗ್ತಾ ಇದೆಯಲ್ಲ ಹೆದ್ದಾರಿ ಉದ್ದಕ್ಕಿರುವಂಥ ನೂರಾರು ರೈತರ ಸಮಸ್ಯೆ ಕೂಡ ಇದೇ ಆಗಿರುವಂಥದ್ದು. ಮತ್ತು ಇದಕ್ಕೆ ಜಿಲ್ಲಾಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಮುಂದೆ ಬಂದು ಈ ರೈತರಿಗೆ ಒಂದಿಷ್ಟು ಪರಿಹಾರ ಸಿಗೋದಾಗಲಿ, ಅವರಿಗೆ ಸೂಕ್ತ ಕ್ರಮ ಆಗಬೇಕು ಮತ್ತು ಅವ್ರಿಗೊಂದು ಪರಿಹಾರ ಸಿಕ್ಕರೆ ಒಳ್ಳೆಯದನ್ನೋದು TV5 ಆಶಯ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ.